ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಶೇಷ ಅಂತಂದರೆ, ನಾನಿವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕಾಶಿಪುರ ಗ್ರಾಮಕ್ಕೆ ಬಂದಿದ್ದೆ. ಯಾಕಂತಂದರೆ ಇಲ್ಲಿ ನೋಡ್ತಿದ್ದೀರಾ ಅನುವಕ್ಕನ ಸುಮಾರು ಸಾಮಾಜಿಕ ಕಾರ್ಯಗಳಲ್ಲಿ ಇವರು ತೊಡಗಿದ್ದಾರೆ. ಇಲ್ಲಿವರೆಗೂ ಸುಮಾರು ಕನ್ನಡ ಶಾಲೆಗಳನ್ನು ಪೇಂಟ್ ಮಾಡ್ತಕ್ಕಂಥ ಕೆಲಸ ಸಾಮಾಜಿಕ ಒಂದು ಇದರಲ್ಲಿ ತೊಡಗಿದ್ದಾರೆ. ಹಾಗಾಗಿ ನಮಗೆ ತುಂಬ ಖುಷಿ ಆಯಿತು. ಇವ್ರನ್ನ ಮೇಡಮ್ ಅವ್ರನ್ನ ಭೇಟಿಯಾಗೋಕ್ಕೆ ತುಂಬ ದಿನ ಆಯಿತು. ನಾನು ಲಾಸ್ಟ್ ಟೈಮು ಸಿರಾದಲ್ಲಿ ಬಂದದಂತೇಳಿ ಗೊತ್ತಾಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಆದರೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಅದಾದ ನಂತರ ಇಲ್ಲಿ ಕಾಶಿಪುರಕ್ಕೆ ಬಂದಿದ್ದಂತೇಳಿ ನನ್ನ ಸ್ನೇಹಿತ ತಿಪ್ಪೇಸ್ವಾಮಿ ಅವರು ನನಗೆ ತಿಳಿಸಿದರು. ಹಾಗಾಗಿ ನಾನು ಇಲ್ಲಿ ಬಂದು ಅನವಕರನ್ನ ನೋಡಿ ತುಂಬ ಖುಷಿಯಾಯಿತು. ಈ ಥರ ಸಾಮಾಜಿಕ ಕಾರ್ಯಗಳು ಇನ್ನೂ ತುಂಬ ಮಾಡಲಿ, ಅವರಿಗೆ ಆ ದೇವರು ಒಳ್ಳೆಯ ಶಕ್ತಿ ನೀಡಲಿ, ಹಾಗೂ ಎಲ್ಲ ಜನಗಳು ಪ್ರೋತ್ಸಾಹ ಮೇಡಮರಿಗೆ ಸಿಗಲಿ ಅಂತೇಳಿ ನಾನು ಕೇಳ್ಕೊತಿದ್ದೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ತೆ, ನಾನು ಅನು ಕನ್ನಡತಿ. ನಾನಿವಾಗ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ರಾಜ್ಯ ಪ್ರವಾಸ ಮಾಡ್ತಾ ಇದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕಾಶಿಪುರ ಗ್ರಾಮಕ್ಕೆ ಬಂದಿದ್ದೀನಿ. ಈ ಊರಿನ ಜನರ ಸಹಕಾರ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳು 500ಕ್ಕೂ ಹೆಚ್ಚು ಜನ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಊರಿನ ಜನರ ಸಹಕಾರ, ಯುವಕರ ಒಂದು ಆದರ್ಶದಿಂದ ಈ ಒಂದು ಶಾಲೆಯನ್ನು ಪೇಂಟ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ತಾಲೂಕು KPS ಸ್ಕೂಲು ಕಾಶಿಪುರ ಅಂತ. ಇದು ಹಿಂದೆ ಈಗ ಒಂದು 2000 ಇಸ್ವಿಗೆ KPS ಆಯಿತು. ಆವಾಗ ಒಂದು 200-220 ಸ್ಟ್ರೆಂತ್ ಇತ್ತು. ಈಗ ಒಂದು 500 ಸ್ಟ್ರೆಂತ್ ಐತೆ. ಒಂದು 30-35 ಜನ ಟೀಚರ್ ಇದ್ದಾರೆ. ಈಗ ನಾವು ಒಂದ್ಸರಿ ಫೇಸ್ಬುಕ್ನಾಗೆ ಅನುವಕ್ಕ ಅವ್ರಿಗೆ ಮೆಸೇಜ್ ಹಾಕಿದ್ವಿ. ಅವರು ಒಂದೇ ದಿನಕ್ಕೆ ಬಂದು ನಮ್ಮದು ಸ್ಕೂಲ್ ಭಾಳ ಹಾಳಾಗಿತ್ತು, ಪೇಂಟಿಂಗ್ ಇರಲಿಲ್ಲ, ಎಲ್ಲ ಮಕ್ಕಳು ಅಲ್ಲಿರೋ ವಾತಾವರಣ ಸರಿ ಇರಲಿಲ್ಲ. ಅವ್ರು ಮೆಸೇಜ್ ಹಾಕಿದಂಗೆ ಅನುವಕ್ಕ ಅವ್ರು ಬಂದು ಅವ್ರಿಗೆ ನಮಗೆ ರೆಸ್ಪಾನ್ಸ್ ಮಾಡಿ ಈ ಸುಂದರ ಒಂದು ಸ್ಕೂಲನ್ನಾಗಿ ನಮ್ಮನ್ನು ಪರಿವರ್ತನೆಗೊಂಡಿದ್ದಾರೆ. ಈಗ ಅವ್ರಿಗೆ ಒಂದೇ ಇದಕ್ಕೆ ಅವರು ಈಗ 3 ದಿನ 4 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲ, ಎಲ್ಲ ಎಷ್ಟು ಬೇಕಾಯ್ತು ಅಷ್ಟು ಜನನು ಕಾಂಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. ಅವರು ನಮಗೆ ಈ ಸ್ಕೂಲನ್ನು ಇವತ್ತು ಗೋರ್ಮೆಂಟ್ ಸ್ಕೂಲನ್ನಾಗಿ ಪರಿವರ್ತನೆಗೊಂಡಿದ್ದಾರೆ. ಈ ವಾತಾವರಣದಾಗ ಬಂದು ಅವ್ರು ನಮ್ಮ ಮಾಡೋಕ್ಕೆ ಎಷ್ಟೇ ಧನ್ಯವಾದ ಹೇಳಿದರೂ ಆಗ್ತಿಲ್ಲ ಅವ್ರಿಗೆ. ಅವರೆಲ್ಲ ಭಾಳ ಇನ್ನೋಸೆಂಟು. ಮತ್ತು ಇಲ್ಲೆಲ್ಲ ಬಂದು ರಾತ್ರಿ ಚಳಿಯಲ್ಲಿ ರಾತ್ರಿ 12 ಗಂಟೆ ತನಕನೂ ಕೆಲಸ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಸರಿಯಾದ ನಿದ್ದೆ ಇಲ್ಲ. ಹಂಗಾಗಿ ಭಾಳ ಇದೊಂದು ಗಡಿ ಭಾಗ ಆಗಿರೋದ್ರಿಂದ ಅಷ್ಟು ಜನಗಳ ಸಂಪರ್ಕನೂ ಸ್ಕೂಲ್ ಕಮ್ಮಿ. ಹಂಗಾಗಿ ಅವರು ಎಲ್ಲ ಅನುವಕ್ಕ ಅವ್ರು ಬಂದು ಇಲ್ಲೆಲ್ಲ ಪೇಂಟ್ಗಳು ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಸ್ಕೂಲ್ ಸ್ಟ್ರೆಂತು ಚೆನ್ನಾಗೈತೆ. 500 ಮಕ್ಕಳೈತೆ. ಇಲ್ಲಿ 200 ಇದ್ದದ್ದು ಈಗ KPS ಆಗಿರೋದ್ರಿಂದ 500 ಮಕ್ಕಳೈತೆ. ಒಳ್ಳೆ ವ್ಯವಸ್ಥಿತವಾಗಿ ಚೆನ್ನಾಗಿ ಸ್ಕೂಲ್ ನಡೀತೈತೆ. ಆ ಸ್ಕೂಲ್ ಅನುವಕ್ಕರು ಬಂದ್ರಿಂದ ನಮಗೆ ಭಾಳ ತುಂಬ ಅನುಕೂಲ. ಎಷ್ಟು ಹೇಳಿದರೂ ಕಮ್ಮಿನೇ. ಧನ್ಯವಾದಗಳು ಸರ್.